ಥೀಟಾ ವೇವ್ಸ್ ಅನ್ನೋದಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಇದು ಯಾವಾಗ ತುಂಬ ಸ್ಟ್ರೈನ್ ಆಗುತ್ತಲ್ವ ನಮಗೆ, ಹಿಂಗೆ ಕೂತಿರ್ತೀರಾ ಎಲ್ಲೋ ಒಂದು ಮರಕ್ಕೆ ವರ್ಕೊಂಡು ಕೂತಿರ್ತಾರೆ, ಅವ್ರಿಗೆ ದೇವರು ಬಂದರು ಕನಸಿನಲ್ಲಿ ಬಂದು ನಿನಗೆ ಮಕ್ಕಳಾಗುತ್ತೆ ನಾನು ಹುಟ್ಟು ಬರ್ತೀನಿ ಅಂತ ಹೇಳಿದ್ರು ಅಂತ ಕತೆಗಳು ಎಲ್ಲಾದ್ರೂ ಕೇಳಿರ್ತೀವಲ್ಲ, ಸಬ್ ಕಾನ್ಷಿಯಸ್ ಮೈಂಡ್ಗೆ ಇನ್ಸ್ಟ್ರಕ್ಷನ್ ಹೋಗ್ಬಿಡುತ್ತೆ. ಅವಾಗ ಅವ್ರಿಗೆ ಜ್ಞಾಪಿಸ್ಕೊಂತ ಇರ್ತಾರೆ, ಒಂದು ಇನ್ಸ್ಟ್ರಕ್ಷನ್ ಹೋಗಿರುತ್ತೆ. ಸೊ ಅಕಾರ್ಡಿಂಗ್ ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ದಿ ಬೆಸ್ಟ್ ಅನ್ನೋ ಒಂದು ಸ್ಪರ್ಮ್ ಬಿಡುಗಡೆ ಆಗುತ್ತೆ, ಅಂಡಾಣು ಬಿಡುಗಡೆಯಾಗಿ ಒಳ್ಳೆ ವ್ಯಕ್ತಿಗಳೇ, ಅಂದರೆ ಇದೆಲ್ಲ ನಾವು ಓದಿರ್ತೀವಿ, ಇದ್ರದ್ದು ಸೈನ್ಸ್ ಇದು, ಈ ಥರನೂ ಇದು ವರ್ಕ್ ಆಗುತ್ತೆ ಅಂತ. ಆಮೇಲೆ ಮಕ್ಕಳಿಗೆ ನೀವು ಕತೆ ಹೇಳಬೇಕು ಅಂತ ನಾವು ಹೇಳ್ತೀವಿ. ನಾನು ಬೇರೆ ಸುಮಾರು ಎಪಿಸೋಡಲ್ಲಿ ಕತೆಗಳ ಬಗ್ಗೆ ತುಂಬ, ಅದು ಏನಕ್ಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ನೀವು ಕತೆ ಹೇಳ್ತಾ ಹೇಳ್ತಾ ಮಕ್ಕಳು ನಿದ್ರೆಗೆ ಹೋಗ್ತಾರೆ. ನಿದ್ರೆ ಅಂದರೆ ಪೂರ ನಿದ್ದೆನೂ ಅಲ್ಲ, ನೀವು ಕತೆ ನಿಲ್ಲಿಸಿದ್ರೆ ಕತೆ ಹೇಳುವಂತಾರೆ ಅವರು, ಮಂಪ್ರಲ್ಲಿ ಇರ್ತಾರೆ, ಡೀಪ್ ಸ್ಲೀಪಲ್ಲಿ ಇರಲ್ಲ. ಆಮೇಲೆ ಫೈನಲಿ ಡೀಪ್ ಸ್ಲೀಪ್ ಕೊಟ್ಟೋಗ್ತಾರೆ. ಆ ಮಂಪರ್ ಸ್ಟೇಜಲ್ಲಿ ನೀವು ಒಂದು ಒಳ್ಳೊಳ್ಳೆ ನೀತಿ ಕಥೆಗಳನ್ನ ಹೇಳಿದ್ರೆ ಆ ನೀತಿ ಇದೆಯಲ್ಲ ಅದನ್ನ ಸಬ್ ಕಾನ್ಷಿಯಸ್ ಮೈಂಡ್ ತಗೊಂಡ್ಬಿಡುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅನ್ಕೊಳುತ್ತೆ, ನಾನು ಸತ್ಯನೇ ಹೇಳ್ಬೇಕು, ನಾನು ಸತ್ಯವಾಗೇ ನಡಿಬೇಕು, ನಾನು ತಂದೆ ತಾಯಿ ಸೇವೆ ಮಾಡಬೇಕು. ಏನಂದರೆ ಸತ್ಯ ಹರಿಶ್ಚಂದ್ರನ ಕಥೆ ಹೇಳಿರ್ತೀರಲ್ವಾ, ಆ ಸತ್ಯ ಅನ್ನೋದನ್ನ ಕ್ಯಾಚ್ ಮಾಡುತ್ತದು. ಸೊ ನಾನು ಈ ಥರನೇ ಇರಬೇಕು ಅಂತ ಅದು ಇನ್ಸ್ಟ್ರಕ್ಷನ್ ಕೊಡುತ್ತೆ. ಆಮೇಲೆ ನೀವು ಸೇವೆ ಮಾಡೋದು, ಶ್ರವಣಂದ ಪಿತೃಭಕ್ತಿ ಹೇಳಿರ್ತೀರ, ಇನ್ನೊಂದು ದಿನ ನಿದ್ದೆ ಅಂದರೆ ಮಂಪರಲ್ಲಿ, ಆವಾಗ ಮಗು ಅನ್ಕೊಳುತ್ತೆ ನಾನು ತಂದೆ ತಾಯಿ ಸೇವೆ ಮಾಡಬೇಕು ಅನ್ಕೊಳುತ್ತೆ. ಪುಣ್ಯಕೋಟಿ ಕತೆ ಹೇಳಿರ್ತೀರ, ಒಂದು ಬದ್ಧತೆ ಬರಬೇಕು, ನಾನು ಕಮಿಟ್ ಆಗಿದ್ರೆ ಒಂದನ್ನ ನಾನು ಅದನ್ನ ನಡೆಸಲೇಬೇಕು ಅನ್ನೋದು. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ಗಳು ನೀವು ಕತೆ ಮುಖಾಂತರ ಮಕ್ಕಳು ಕೊಡ್ತಾ ಬಂದರೆ, ನೀವು ಮಕ್ಕಳಿಗೆ ಆಮೇಲೆ ನೀನು ಹಾಗಿರು ಹೀಗಿರು ಏನು ಹೇಳೋದೇ ಬೇಡ, ಆ ಮಕ್ಕಳೇ ಸ್ವಯಂ ಎಲ್ಲ ಮೌಲ್ಯಗಳ ಹೊಂದಿರೋ ಅಂಥ ಮಕ್ಕಳುಗಳಾಗಿರುತ್ತೆ. ಇದು ಸಬ್ ಕಾನ್ಷಿಯಸ್ ಮೈಂಡ್ಗೆ ನಾವು ಕೊಡೋ ಅಂಥದ್ದು. ಥೀಟಾದಲ್ಲಿದ್ದಾಗ ಮಾತ್ರ ಇದು ನಡೆಯೋದು ಇನ್ಸ್ಟ್ರಕ್ಷನ್ನು. ನೀವೇನಂದ್ರೂ ಮ್ಯಾನಿಫೆಸ್ಟೇಷನ್ ಎಲ್ಲ ಹೇಳ್ತಾರಲ್ವಾ, ಅದೆಲ್ಲ ಥೀಟಾದಲ್ಲಿದ್ದಾಗ ಆಗೋದು. ನೆಕ್ಸ್ಟು ಡೆಲ್ಟಾ ಅಂತಂದರೆ ಡೀಪ್ ಸ್ಲೀಪ್. ಅದು ಡೀಪ್ ಸ್ಲೀಪು, ರೆಮ್ ನಾನ್ ರೆಮ್ ಅಂತ ನಾನು ಹೇಳಿದೆ. ಐಬಾಲ್ ಮೂಮೆಂಟ್ ಇರುತ್ತೆ, ನಿಮಗೆ ಕನಸುಗಳೆಲ್ಲ ಬೀಳುತ್ತೆ. ನಾನ್ ರೆಮ್ ಅಂತ ಅಂದರೆ ಡೀಪ್ ಸ್ಲೀಪಲ್ಲಿ ಹೋಗಿರ್ತೀರ, ಅವಾಗೆಲ್ಲ ನಿಮಗೆ ಥೀಟಾದಿಂದ ಡೆಲ್ಟಾಗಿ ಹೋಗಿರ್ತೀವಿ. ಡೆಲ್ಟಾ ಅಲೆಗಳಿರುತ್ತೆ, ಏನಿಲ್ಲ ಅದು ಸುಮ್ಮನೆ ಹಾಗೆ ಒಂದು ಕನಸು ಬೀಳುತ್ತೆ, ಇಲ್ಲ ಅಂತಂದರೆ ಹಾಗೇನೆ ಡೀಪ್ ಸ್ಲೀಪಲ್ಲಿ ಇರ್ತೀವಿ. ಇನ್ನೊಂದು ಗಾಮಾ ಅಂತ ಇದೆ. ಗಾಮಾ ವೇವ್ಸು ಎಲ್ಲದಕ್ಕಿಂತ ಬ್ಯೂಟಿಫುಲ್. ಅದು ಅದನ್ನ ರೀಚ್ ಆಗಬೇಕು ಅಂತಂದರೆ ನೀವು ಮೆಡಿಟೇಷನ್ನೇ ಮಾಡಬೇಕು, ಇನ್ನೇನೂ ಆಗಲ್ಲ. ಈ ಸಣ್ಣ ಪುಟ್ಟ ಟ್ರಿಕ್ಗಳಿಂದ ಗಾಮಕ್ಕಾಗಲ್ಲ. ಅದು ಹೆಂಗೆ ಅಂತಂದರೆ ತುಂಬ ಮೆಡಿಟೇಷನ್ನು ತುಂಬ ವರ್ಷಗಳು ಮಾಡ್ತಾರಲ್ಲ, ಈಗ ಸಾಧುಗಳು ಇವರೆಲ್ಲ, ಈಗ ಹಿಮಾಲಯನ್ ಯೋಗೀಸ್ ಅದರದ್ದೆಲ್ಲ ನಾವು ಓದಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ ನಮಗೆ. ಬೇಕಾದಷ್ಟು ಪವಾಡಗಳು ಮಾಡ್ತಾರೆ, ಅವ್ರಿಗೊಂದು ವಿಶೇಷ ಸಿದ್ಧಿಗಳು ಆಗಿರುತ್ತೆ. ಅದೆಲ್ಲ ಏನು ಸುಳ್ಳೇನಲ್ಲ, ಸೈಂಟಿಫಿಕ್ ಆಗಿ ಅದು ಪಡೆದಿರ್ತಾರೆ. ಏನಂತಂದರೆ ಗಾಮಾದಿದ್ದಾಗ ಯು ಕನೆಕ್ಟ್ ವಿತ್ ಇದು ಕಾಸ್ಮಿಕ್ ಎನರ್ಜಿಗೆ ಕನೆಕ್ಟ್ ಆಗಿಬಿಡ್ತಾರೆ ಅವರು. ಏನಂದರೆ ಮನುಷ್ಯಂದು ಇದೆಯಲ್ಲ, ನಮಗೆ ಒಂದು ಬರೀ 3 ಡೈಮೆನ್ಷನಲ್ ಅಷ್ಟೇ ನಾವು ನೋಡೋಕ್ಕಾಗೋದು. ಅದರಲ್ಲಿ ಕೆಲವು ಪಕ್ಷಿಗಳು 4th ಡೈಮೆನ್ಷನ್ ನೋಡುತ್ತೆ. ಇನ್ನೊಂದು ಡೈಮೆನ್ಷನ್ ಇದೆ, ಈಗ ನಾವೇನು ನೋಡ್ತಾ ಇದ್ದೀವಿ ಜಗತ್ತು, ಇದಕ್ಕಿಂತ ಇನ್ನೊಂದು ಡೈಮೆನ್ಷನ್ನ ಕೆಲವು ಪ್ರಾಣಿಗಳು ನೋಡ್ತವೆ. ಈಗ ಕೆಲವು ಸಲ ನೋಡಿ, ಈಗ ನೀವು ನಾಯಿ ತುಂಬ ಬೊಗಳ್ತಾ ಇದೆ ಅಂದರೆ ಏನೋ ಒಂದಲ್ಲಿ ನೆಗೆಟಿವ್ ಎನರ್ಜಿ ಇದೆ, ನಾಯಿಗೆ ಮಾತ್ರ ಕಾಣುತ್ತೆ ಅಂತ ಅಂತಾರೆ ನೋಡಿ ಅಲ್ವಾ. ಅಂದರೆ ಅದಕ್ಕೆ ಇನ್ನೊಂದು ಡೈಮೆನ್ಷನ್ನ ಅದು ಸೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ. ಆಮೇಲೆ ಸುನಾಮಿ ಆಗೋದು ಪ್ರಾಣಿಗಳಿಗೆ ಗೊತ್ತಾಗೋಗಿತ್ತು. ಈಗ ಅಂಡಮಾನ್ನಲ್ಲಿ ಅದು ಸುನಾಮಿ ಇನ್ನೂ ಏನೂ ಗೊತ್ತಿಲ್ಲ, ಸುನಾಮಿ ಆಗುತ್ತೆ ಅಂತ ವೆದರ್ ರಿಪೋರ್ಟೇ ಕೊಟ್ಟಿಲ್ಲ. ಆಗಲೇ ಪ್ರಾಣಿಗಳು ಅದು ಬೇರೆ ಥರ ಬಿಹೇವ್ ಮಾಡ್ಕೊಂಡು ಬೇರೆ ಜಾಗ ಎಲ್ಲ ಚೇಂಜ್ ಮಾಡಿ, ಅಂದರೆ ಇನ್ನೊಂದು ಥರ ಸೆನ್ಸ್ ಇರುತ್ತೆ, ಕನೆಕ್ಟ್ ಆಗಿರುತ್ತದು. ಅದು ಗಾಮಾ ವೇವ್ಸ್ ನಿಮ್ಮ ಮೆದುಳಲ್ಲಿದ್ದಾಗ ಮಾತ್ರ ಸಾಧ್ಯ. ಅದು ಎಲ್ಲರಿಗೂ ಆಗಲ್ಲ. ಸ್ವಲ್ಪ ಮೆಡಿಟೇಷನ್ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ. ತುಂಬ ಜಾಸ್ತಿ ಯಾರಿಗಿರುತ್ತೆ ಅವ್ರದ್ದೇ ಕನೆಕ್ಟ್ ಕಾಸ್ಮಿಕ್ ಎನರ್ಜಿ, ಅವ್ರಿಗೆ ಬೇರೆ ಬೇರೆ ಥರದ ಡೈಮೆನ್ಷನಲ್ಲಿ ಅವರು ಬೇರೆ ಜಗತ್ತಲ್ಲಿ ನಡೆಯೋ ವಿಚಾರಗಳನ್ನ ಇದನ್ನ ಎಲ್ಲ ತಿಳ್ಕೊಂತಾರೆ. ಸಾಧ್ಯನೂ ಇದೆ ಅದು. ಕೆಲವರು ತುಂಬ ಅಕ್ಯುರೇಟ್ ಆಗು ಗೊತ್ತಿರುತ್ತೆ. ಅದು ನಾವು ಹೆಂಗೆ ಸಿದ್ಧಿ ಮಾಡ್ಕೊಂತೀರಾ ಅನ್ನೋದ್ರ ಮೇಲೆ, ನೀವು ಎಷ್ಟು ಗಾಮದಲ್ಲಿ ಇರ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಕನೆಕ್ಟ್ ಆಗಿರೋದು ಮತ್ತು ವಿಚಾರಗಳು ಇವೆಲ್ಲ ಇನ್ನೂ ಕ್ಲಾರಿಟಿ ಇರುತ್ತೆ. ಇಲ್ಲ ಅಂತಂದರೆ ಇರೋದಿಲ್ಲ. ಸೊ ಇದು ನಮ್ಮ ಮೆದುಳಿನಲ್ಲಿ ಉಂಟಾಗುವಂಥ ವೇವ್ಸು. ಬೀಟಾ ನಾವು ಎಚ್ಚರಿಕೆಯಿಂದಿದ್ದಾಗ ಕೆಲಸ ಮಾಡಬೇಕಾದ್ರೆ, ಆಲ್ಫಾ ಅನ್ನೋದು ಸುಮ್ಮನೆ ಏನು ಮಾಡಿದೆ ಸುಮ್ಮನೆ 1 ನಿಮಿಷ ಸೈಲೆಂಟಾಗಿ ನಾವು ಕೂತಿದ್ದಾಗ. ಆಮೇಲೆ ಇದು ಥೀಟಾ ಅನ್ನೋದು ಟ್ರಾನ್ಸ್ ಕಂಡೀಷನ್ದು ಮಂಪ್ರ್ ಸ್ಟೇಜಲ್ಲಿದ್ದಾಗ. ಡೆಲ್ಟಾ ಡೀಪ್ ಸ್ಲೀಪು. ಗಾಮಾ ಅನ್ನೋದು ಅದು ಇನ್ನೂ ಒಂದು ಸೂಪರ್ ಇದ್ರದ್ದು, ಬಟ್ ಓನ್ಲಿ ಕೆಲವು ಜನಕ್ಕೆ ಮಾತ್ರ ಅದು ಸಿದ್ಧಿ ಆಗುತ್ತೆ. ಮೆಡಿಟೇಷನ್ ಮಾಡೋರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಇಂಟ್ಯೂಷನ್ಸ್ಗಳೆಲ್ಲ ಬರುತ್ತೆ ನೋಡಿ ಕೆಲವರಿಗೆ. ಕೆಲವರು ತುಂಬ ಮೆಡಿಟೇಷನ್ನು ಈ ಜನಸಾಮಾನ್ಯರು ಮಾಡಿದ್ರು ಅವ್ರಿಗೆ ಇಂಟ್ಯೂಷನ್ಸ್ಗಳು ಬರ್ತಾ ಇರುತ್ತೆ. ಒಬ್ಬರು ಆಂಕಾಲಜಿಸ್ಟೇ ಹೇಳಿದ್ದು, ಒಂದು ಲೇಡಿ ಬಂದ್ಬಿಟ್ಟು ಅವರು ನನಗೆ ಯಾಕೋ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದೇನೋ, ಗಂಟಾಗಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರಂತೆ. ಆಮೇಲೆ ಡಾಕ್ಟ್ರ್ ಚೆಕ್ ಮಾಡಿದಾಗ ವೆರಿ ವೆರಿ ಮೈನ್ಯೂಟ್ ಅದು,
ವೆರಿ ಮೈನ್ಯೂಟು, ಡಾಕ್ಟ್ರುಗಳನ್ನೇ ನೋಡಿದ್ರು ಗುರ್ತು ಹಿಡಿಯೋಕ್ಕಾಗದೇ ಇರೋಷ್ಟು ಸಣ್ಣದು. ಅವ್ರು ಕೇಳಿದ್ರು ನಿಮ್ಗೆ ಹೆಂಗೆ ಇದು ಇಷ್ಟು ಸಣ್ಣದು, ನಮಗೆ ಗೊತ್ತಾಗ್ತಾ ಇಲ್ಲ, ಇದು ನಿಮಗೆ ಯಾವ ಥರ ಇದು ಸೆನ್ಸ್ ಮಾಡ್ಕೊಂಡ್ರಿ, ನಿಮ್ಗೇನೋ ಒಂದು ನನಗೆ ಅನ್ಕಂಫರ್ಟಬಲ್ ಅದೇ ಜಾಗ ಸ್ಪಾಟು ಅವ್ರಿಗೆ ತೋರಿಸಿದ್ರಲ್ಲ ಆ ಸ್ಪಾಟಲ್ಲೇ ತುಂಬ ಸಣ್ಣದು ಮ್ಯಾಮೋಗ್ರಾಮ್ ಮಾಡಿದಾಗ ಗೊತ್ತಾಗಿದೆ ಅವ್ರಿಗೆ. ಅದು ಹಂಗೆ ಗೊತ್ತಾಗೋದೇ ಇಲ್ಲ, ಸಾಧ್ಯ ಇಲ್ಲ. ಅವ್ರು ಕೇಳಿದಾಗ ಅವ್ರು ಹೇಳಿದ್ರಂತೆ ನಾನು ದಿನ ಮೆಡಿಟೇಷನ್ ಮಾಡ್ತೀನಿ, ಮೆಡಿಟೇಷನ್ ಮಾಡಿ ಫುಲ್ ಹೋಲ್ ಬಾಡಿ ಮೈಂಡ್ಫುಲ್ ಮೆಡಿಟೇಷನ್ ಕೆಲವೆಲ್ಲ ಮಾಡ್ತಾರೆ ನೋಡಿ, ದೇಹನ ಅಬ್ಸರ್ವ್ ಮಾಡೋದು, ದೇಹದ ಬೇರೆ ಬೇರೆ ಭಾಗಗಳನ್ನ, ಆ ಪೋರ್ಷನ್ಗೆ ಹೋದಾಗ ನನಗೆ ಬಿಸಿ ಬಿಸಿ ಆಗೋ ಥರ ಫೀಲ್ ಆಗ್ತಾಯಿತ್ತು, ಯಾವಾಗಲೂ ಆಗ್ತಾಯಿತ್ತು ಕಂಟಿನ್ಯೂಸು. ಏನಾದ್ರು ತೊಂದರೆ ಇದೆಯಾ ಅಂತ ತೋರ್ಸಕ್ಕೆ ಬಂದೆ ಅಂತ. ದಟ್ ಈಸ್ ದ ಪವರ್ ಆಫ್ ಮೆಡಿಟೇಷನ್. ಇದು ಬೇಕಾದಷ್ಟು ಈ ಥರದ್ದು ನಡೆಯುತ್ತೆ. ಬಟ್ ಏನಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಿರಲ್ಲ, ಸುಮ್ಮನೆ ಕಮೆಂಟ್ ಮಾಡಿಬಿಡ್ತೀವಿ ಅದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ. ಇಟ್ ಈಸ್ ಅ ಸೈನ್ಸ್, ಅದು ಒಂದು ಸೈನ್ಸೇ. ಸ್ವಲ್ಪ ಡೆಪ್ತಲ್ಲಿ ಅದನ್ನು ನಾವು ತಿಳ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಮಗೆ ಅದೆಲ್ಲ ಗೊತ್ತಾಗ್ತಾ ಬರುತ್ತೆ. ಇದು ಬೇರೆ ಬೇರೆ ಥರದ ವೇವ್ಸು. ಹಾಗಾಗಿ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಈ ಎಲ್ಲ ವೇವ್ಸ್ಗಳು ಬೇಕು, ಎಲ್ಲದೂ ಬೇಕು ನಿಮಗೆ. ಬರೀ ಒಂದರಲ್ಲೇ ನೀವು ಇರಬಾರ್ದು ಯಾವತ್ತೂ. ಬರೀ ಬೀಟಾ ಆಗಲಿ ಆಲ್ಫಾ ಓಕೆ ಅದೊಂದು ಕಾಮ್ನೆಸ್, ಮತ್ತು ತೀಟಾ ಎಷ್ಟು ತನಕ ಇರ್ತೀರ ನೀವು, ಆ ಮಂಪರು ಇರೋಕ್ಕಾಗಲ್ಲ, ಅದು ನೀವು ಡೆಲ್ಟಾಗೆ ಹೋಗಲೇಬೇಕು. ಗಾಮಾನೂ ಅಷ್ಟೇ. ಹಾಗಾಗಿ ಎಲ್ಲ ಥರದ್ದು ಇದ್ದಾಗ ಮಾತ್ರ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಅದರಲ್ಲಿ ಜಾಸ್ತಿ ಬೀಟಾ ಜಾಸ್ತಿ ಆದಷ್ಟು ನಿಮಗೆ ಎಲ್ಲ ಥರದ ದೈಹಿಕ ಮಾನಸಿಕ ಎಲ್ಲ ಥರದ ತೊಂದರೆಗಳು ಉಂಟಾಗೋದು ಬೀಟಾ ಜಾಸ್ತಿ ಆದಾಗ, ಬೀಟಾ ಫೈರಿಂಗ್ ಜಾಸ್ತಿ ಆದಾಗ. ಬೀಟಾ ಫೈರಿಂಗ್ ಅಂತ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ತುಂಬ ಕಿಚಿ ಆಗೋಗುತ್ತೆ, ಬೀಟಾ ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೆ ಇಂಟರ್ವೆಲ್ ಬೇಕದು. ಈಗ ಏನೇ ಕೆಲಸ ನೀವು ಮಾಡಬೇಕು ಅಂದರೆ ಮಧ್ಯ ನಿಮ್ಗೆ ರೆಸ್ಟ್ ಬೇಕಲ್ವಾ. ನೀವು ಕಂಟಿನ್ಯೂಸ್ ಅದು ಮಾಡ್ತಾ ಹೋದರೆ ಕೊನೆಗೆ ಒಂದು ತಲೆ ಕೆಟ್ಟಂಗೆ ಆಗ್ಬಿಟ್ಟು ಎಲ್ಲರ ಮೇಲೂ ರೇಗಾಡಿ ಬರ್ತೀರಾ ನೀವು. ಮಧ್ಯೆ ಒಂದಷ್ಟು ಇಂಟರ್ವೆಲ್ ತಗೊಂಡ್ರೆ ನೀವು ಎಷ್ಟು ಕೆಲಸ ಮಾಡ್ತೀರಾ, ಆರಾಮಾಗಿ ಕಾಮಾಗಿ ಕಾಂಪೋಸ್ಟ್ ಮೈಂಡ್ ಸೆಟ್ಟಲ್ಲಿ ಮೆಂಟಲ್ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ, ಖುಷಿಯಾಗಿ ಮಾಡ್ತೀರಾ, ನಿಮ್ಮ ಸುತ್ತಮುತ್ತ ಇರೋರ್ನು ಖುಷಿಯಾಗಿ ಇಟ್ಕೊತೀರಾ. ಇಲ್ಲ ಅಂತಂದರೆ ಆಗೋದಿಲ್ಲ ಅಲ್ವಾ. ಅದೇನಕ್ಕೆ ಅಂತಂದರೆ ಬೀಟಾಯಿಂದ ಆಲ್ಫಾಗೆ ನಾವು ಎವ್ರಿ 1 ಅವರ್ಗೆ ಒಂದ್ಸಲ ಶಿಫ್ಟ್ ಆಗಬೇಕಾಗುತ್ತೆ, ಬೇಕೇ ಬೇಕು. ಬೀಟಾದಿಂದ ಆಲ್ಫಾಗೆ ಶಿಫ್ಟ್ ಆಗಲೇಬೇಕು ಎವ್ರಿ 1 ಅವರ್. ಎವ್ರಿ 1 ಅವರ್ ನೀವೇನು ಮಾಡಬೇಕು ಅಂದರೆ ನೀವು ಎಷ್ಟೇ ಕೆಲಸ ಮಾಡ್ತೀರಿ ಸುಮ್ಮನೆ 1 ನಿಮಿಷ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಂಡು ಅದಕ್ಕೆ ಹೇಳ್ತಾರಲ್ಲ ದೀರ್ಘವಾಗಿ ಉಸಿರು ತಗೊಳ್ಳಿ, ಎಲ್ಲ ಹೇಳುತ್ತಾರೆ ನೋಡಿ. ಇಂಕೋಪ ಬಂತ ಏನು ಮಾಡು, ದೀರ್ಘವಾಗಿ ಉಸಿರು ತಗೋ ಬಿಡು ಅಂತಾರೆ. ನಾವು ನಗ್ತೀವಿ, ಹಂಗೆ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅಂತ. ಆಗುತ್ತದು ಏನಕ್ಕೆ ಅಂದರೆ ನೀವು ದೀರ್ಘವಾಗಿ ಉಸಿರು ತಗೊಂಡು ಬಿಟ್ಟಾಗ ಬೀಟಾಯಿಂದ ಆಲ್ಫಾಗೆ ಶಿಫ್ಟ್ ಆಗ್ತೀರಾ. ಅಥವಾ ಸುಮ್ಮನೆ ಕೂರ್ತೀರಾ, ಅಥವಾ ಏನೋ ಒಂದು ಗ್ರೀನರಿ ಇರುತ್ತೆ, ಒಂದು ಅಕ್ವೇರಿಯಂ ಇಟ್ಕೊಂಡಿರ್ತೀರಲ್ಲ, ಸುಮ್ಮನೆ ಅದನ್ನ ನೋಡೋದು 1-2 ನಿಮಿಷ ಅಷ್ಟೇ ಇನ್ ಬಿಟ್ವೀನ್. ಎವ್ರಿ 1 ಅವರ್ ಅಥವಾ 30 ಮಿನಿಟ್ಸ್ ಆದರೆ ಇನ್ನೂ ತುಂಬ ಸೂಪರಾಗಿರುತ್ತೆ. ಇಲ್ಲ ತುಂಬ ಬಿಸಿ ಸ್ಕೆಡ್ಯೂಲು, ಅದಾಯ್ತಾ 30 ಮಿನಿಟ್ಸು, ಒಂದು ಸಲ ಒಂದು ಅಕ್ವೇರಿಯಂ ಇದೆ ಅದನ್ನು ಏನೋ ನೋಡ್ತೀರಾ, ಇಲ್ಲ ಒಂದು ಗಿಡ ಹಾಕಿರ್ತೀರಲ್ಲ ಅದನ್ನು ಏನೋ ನೋಡ್ತೀರಾ, ಇಲ್ಲ ಕಣ್ಣು ಮುಚ್ಕೊಂಡು ಒಂದು ಸಲ ಇನೇಲ್ ಎಕ್ಸೆಲ್ ಮಾಡ್ತೀರಾ. ಸೊ ಇದನ್ನು ಮಾಡಿದಾಗ ಬೀಟಾದಿಂದ ಆಲ್ಫಾಗೆ ಶಿಫ್ಟ್ ಆಗ್ತೀರಾ, ಬೇಕೇ ಬೇಕು. ಮೈಂಡು ಕಾಮ್ ಆಗುತ್ತೆ. ಆಗ ನಿಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತಿದೆ ಅದು ಫೈರ್ ಆಗ್ತಾ ಇರುತ್ತೆ. ಅದು ನಿಮ್ಮನ್ನ ಕಮ್ಮಿ ಡೌನ್ ಮಾಡೋದ್ರಿಂದ ಈ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಬ್ಲಡ್ ಪ್ರೆಷರ್ ಬರಲ್ಲ, ನಾವು ಡಯಾಬಿಟಿಕ್ ಆಗಲ್ಲ, ಹಾರ್ಟು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಭಾಳ ಸಣ್ಣ ಸಣ್ಣ ವಿಚಾರ ಆದರೂ ವೆರಿ ಒಂಥರ ಟ್ರಿಕ್ಸ್ ಅಂತೀವಲ್ಲ ನಾವು, ಅದು ಮ್ಯಾಜಿಕೇ ಅಂತ ಅನ್ಬೋದು ಇದು ಆ ಥರ. ಹಾಗಾಗಿ ಆಲ್ಫಾಗೆ ನಾವು ಬರಲೇಬೇಕು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.